ಡೆಮಾಲಿಷನ್ ವೇಸ್ಟು, ಮನೆ ಡೆಮಾಲಿಷನ್ ಮಾಡಿದ್ದು ಅವಶೇಷಗಳು, ಕಟ್ಟಡ ಅವಶೇಷಗಳು, ಮತ್ತೆ ಪಾರಂಪರಿಕ ತ್ಯಾಜ್ಯ ಹಳೆ ಕಸಗಳನ್ನ ಎಲ್ಲಂದ್ರಲ್ಲಿ ಸುರಿದು ನಮ್ಮ ಎಲ್ಲಲ್ಲಿ ತುಂಬಾ ಅಸಹ್ಯವಾಗಿರ್ತಕ್ಕಂಥ ಎಲ್ಲ ತ್ಯಾಜ್ಯವನ್ನ ಸುಮಾರು 960 ಟಿಪ್ಪರ್ಷ್ಟು ಇದೆ ಅಂತ ಅಂದಾಜು ಮಾಡಿದ್ದೀವಿ. ಅದು ಸುಮಾರು 189 ಪಾಯಿಂಟ್ಗಳಲ್ಲಿದೆ. ಅದನ್ನೆಲ್ಲ ಡ್ರೋನ್ ಸರ್ವೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು MLA ಅವರ ಆದೇಶದಂತೆ ಎಲ್ಲ ಸರ್ವೆ ಮಾಡಿ ಅದನ್ನ ಕ್ವಾಂಟಿಫೈ ಮಾಡಿ ಐಡೆಂಟಿಫೈ ಮಾಡಿದ್ದೀವಿ. ಅದನ್ನ ಒಂದೇ ಸರಿ ತೆಗೆಯಕ್ಕಾಗದೇ ಇದ್ರು ಪ್ರಾಥಮಿಕ ಹಂತವಾಗಿ ನಾಳೆ ಬೃಹತ್ ಸ್ವಚ್ಛತಾ ಅಭಿಯಾನ ಅಂತ ಕೈಗೊಂಡು ಜಿಲ್ಲಾಡಳಿತ ಮತ್ತು ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ ಎಲ್ಲ ಇಲಾಖೆಗಳ ಮತ್ತು ನಮ್ಮ ನಗರಸಭೆ ಗುತ್ತಿಗೆದಾರರ ಕಡೆಯಿಂದ ಉಚಿತವಾಗಿ ಎಲ್ಲ ವೆಹಿಕಲ್ಸ್ ಕೊಡ್ತಾ ಇದ್ದಾರೆ. ಸುಮಾರು 80 ರಿಂದ 90 ಟಿಪ್ಪರ್ಗಳು, 30-40 JCB ಬರ್ತಾ ಇದೆ. ಅದನ್ನ ಕಟ್ಟಡ ಅವಶೇಷಗಳ ತ್ಯಾಜ್ಯವನ್ನ ಕೆಂದಟಿ ಹತ್ರ ಇರುವಂತ ಒಂದು ನಗರಸಭೆಯ ಡೆಸಿಗ್ನೇಟೆಡ್ ಜಾಗದಲ್ಲಿ ಮಣ್ಣು, ಸಿಮೆಂಟು ಮತ್ತೆ ಇಟ್ಟಿಗೆ ಚೂರುಗಳು ಅಂತದ್ದು ಒಂದ್ ಕಡೆ ಏನು ಗುಣಿನಲ್ಲಿ ಲ್ಯಾಂಡ್ ಫಿಲ್ ಮಾಡೋಂಥ ಕೆಲಸ ಆಗುತ್ತೆ. ಆಮೇಲೆ ಹಳೆ ಕಸ, ನಮ್ಮ ನಗರದಲ್ಲಿ ಇರ್ತಕ್ಕಂಥ ಹಳೆ ಕಸವನ್ನ ನಮ್ಮ ಕೆಂದಟಿಲಿ ಹೊಸದಾಗಿ ನಮಗೆ ಕೊಟ್ಟಿರ್ತಕ್ಕಂಥ ಲ್ಯಾಂಡ್ ಫಿಲ್ ಸೈಟ್ ಅಲ್ಲಿ ಒಂದ್ ಕಡೆ ಹಾಕಿ ಅದನ್ನ 3 ಟನ್ ಪರ್ ಡೇ ಸೀವ್ ಮಾಡೋ ಅಂತ ಟ್ರಾಮಿಲ್ ಸೆಗ್ರಿಗೇಷನ್ ಮಿಷನ್ ಇನ್ಸ್ಟಾಲ್ ಮಾಡಿ ಅದನ್ನ ಝೀರೋ ವೇಸ್ಟ್ ಮಾಡುವಂತ ಒಂದು ಅಭಿಯಾನವನ್ನ ಈಗೇನು ಕಸ ಅಲ್ಲಿ ಡಂಪ್ ಮಾಡ್ತೀವಿ ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನ ರೀಡೆಮಿನೇಷನ್ ಮಾಡೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದಕ್ಕಾಗಿ ಸುಮಾರು ಎಲ್ಲ ಇಲಾಖೆಗಳು ಎಲ್ಲ ಗುತ್ತಿಗೆದಾರರಿಂದ ನಮಗೆ 30 ರಿಂದ 40 JCB, ಒಂದು 89 ಟಿಪ್ಪರ್ಗಳು ಬರ್ತಾ ಇದೆ. ಅದಕ್ಕೆ ಬೆಳಿಗ್ಗೆ ಏನು 6 ಗಂಟೆ, 5:30 ರಿಂದ 6 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಏನು ಕಾರ್ಯಕ್ರಮ 4 ಹಂತದಲ್ಲಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲ ವೆಹಿಕಲ್ ಅಲ್ಲೂ ನಮ್ಮ ಒಬ್ಬ ಪೌರಕಾರ್ಮಿಕ ಇರ್ತಾರೆ. ಇಲ್ಲಿಂದ ಹೆಲ್ತ್ ಇನ್ಸ್ಪೆಕ್ಟರ್ಗಳು 3 ಜನಕ್ಕೂ 3 ಪಾಯಿಂಟ್ ಡೆಸಿಗ್ನೇಟ್ ಮಾಡಿದ್ದೀವಿ. ಅಲ್ಲಿಂದ ಇಷ್ಟು JCB ಟಿಪ್ಪರ್ ಅಂತ ಅವ್ರಿಗೆ ಕೊಟ್ರೆ ಅಲ್ಲಿಂದ CND ಕಟ್ಟಡ ಅವಶೇಷದ್ದು ಒಂದ್ ಕಡೆ ಹೋಗುತ್ತೆ. ಇನ್ನೊಂದು ಹಳೆ ಕಸ ಏನು ತ್ಯಾಜ್ಯ ಇದೆ ಅದು ಇನ್ನೊಂದ್ ಕಡೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಏನು ನಮ್ಮ ಎಲ್ಲ ವೆಹಿಕಲ್ ಜೊತೆ ಡೆಸಿಗ್ನೇಷನ್ ಆಫೀಸರ್ ಒಬ್ರು ಗಾಡಿಲಿ ಇರ್ತಾರೆ. ಇಲ್ಲಿಂದ ಹೋಗುತ್ತೆ ಅಂತ ಇಲ್ಲಿ ಟ್ರಿಪ್ ಶೀಟ್ ಕಳ್ಸಿಕೊಟ್ರೆ ಅಲ್ಲಿ ಡಂಪ್ ಮಾಡಿದ್ಮೇಲೆ ಆ ಟ್ರಿಪ್ ಶೀಟ್ ತಗೊಂಡ್ಬಂದು ವಾಪಸ್ ಇಲ್ಲಿ ಕೊಡೋವಂಥದ್ದು. ಆಮೇಲೆ ಏನು ಲೆಗಸಿ ವೇಸ್ಟ್ ಆಗ್ತಕ್ಕಂಥದ್ದು ಲ್ಯಾಂಡ್ ಫಿಲ್ ಸೈಟ್ ಎಲ್ಲ ಹಾಕೋದಕ್ಕೆ ಅಲ್ಲಿ ಎಲ್ಲಿ ಹೋಗ್ಬೇಕು ಏನು ಅಂತ ಸೈನ್ ಬೋರ್ಡ್ ಹಾಕಿ ಅಲ್ಲಿ ಮಾನಿಟರ್ ಮಾಡ್ಲಿಕ್ಕೂ ಸಹ ಸಿಬ್ಬಂದಿನ ನೇಮಿಸಿ, ಇದು ವಿಶೇಷವಾಗಿ ಏನು ಕೋಲಾರದಲ್ಲಿ ಹಿಂದೆ ಏನು ಹಳೆ ಕಸ ಇದೆ ಅದನ್ನು ಪರಿಪೂರ್ಣ ಪ್ರಮಾಣದಲ್ಲಿ ಇದು ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಸ್ವಚ್ಛ ಕೋಲಾರ ಏನು ತುಂಬಾ ಇದು ಹಳೆ ಕಸ ಇದೆ ಎಲ್ಲ ತೆಗೆದು ನಮ್ಮ ಆರೋಗ್ಯಕರ ಕೋಲಾರವನ್ನಾಗಿ ಮಾರ್ಪಡಿಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು, MLA ಅವರು, MLC, MP ಅವರು ಎಲ್ಲ ಬಹಳಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಬೃಹತ್ ಸ್ವಚ್ಛತಾ ಅಭಿಯಾನವನ್ನ ನಾಳೆ 7ನೇ ತಾರೀಕು 12ನೇ ತಿಂಗಳು ಬೆಳಿಗ್ಗೆ 5-6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಎಲ್ಲರ ಸಹಕಾರದೊಂದಿಗೆ ಹಮ್ಮಿಕೊಳ್ತಾ ಇದ್ದೀವಿ. ಎಲ್ಲ ಪ್ಲೇಸ್ಗಳಲ್ಲೂ ನಮ್ಮ ಒಂದು ಇಂಟಿಗ್ರೇಟೆಡ್ ಇದು ಏನು CC ಕ್ಯಾಮ್ರಾ ಅಳವಡಿಸಿ ಯಾರು ಹಾಕ್ತಾರೆ. ಈಗಾಗಲೇ ನಮ್ಮ ನಗರದಲ್ಲಿ ಅಕ್ಟೋಬರ್ 2ನೇ ತಾರೀಕಿಂದ ಕೋಲಾರಮ್ಮ ಸ್ವಚ್ಛತಾ ಕಾರ್ಯಕ್ರಮ ಇಡೀ ದೇಶದಲ್ಲೇ ಹೊಸ ವಿನೂತನವಾದ ಒಂದು ಕಾನ್ಸೆಪ್ಟ್ ಅಲ್ಲಿ ಕೋಲಾರಮ್ಮ ಸ್ವಚ್ಛತಾ ಕಾರ್ಯಪಡೆ ಅಂತ ಮಾಡಿದೀವಿ. ಅದಕ್ಕೆ ಪೊಲೀಸು, ಹೋಮ್ ಗಾರ್ಡ್ ಮತ್ತೆ ನಮ್ಮ ಅಧಿಕಾರಿಗಳು, ಡೆಸಿಗ್ನೇಟೆಡ್ ಅಧಿಕಾರಿಗಳು ಇರ್ತಾರೆ. ಅದೆಲ್ಲ ಗಸ್ತು ಬೆಳಗ್ಗೆ ಸಂಜೆ 2 ವಾಹನ, ಈ ಒಂದಾಗಿತ್ತು ಇನ್ನೊಂದು ವಾಹನ ಹಾಕ್ತಾ ಇದೀವಿ. ಆ 2 ವಾಹನಗಳಲ್ಲಿ ಗಸ್ತು ತೆರಿಗೆ ಯಾರು ವೈಲೇಷನ್ ಮಾಡಿ ಇದು ಒಂದು ಕಸವನ್ನ ಸುರಿತಾರೆ ಅವ್ರ ಮೇಲೆ ಹೆಚ್ಚಿನ ದಂಡ ವಿಧಿಸೋದು, ಇಲ್ಲಾಂದ್ರೆ ಕ್ರಿಮಿನಲ್ ಕೇಸ್ ಬುಕ್ ಮಾಡುವಂತ FIR ಹಾಕುವಂತ ಕೆಲಸ ಆಗುತ್ತೆ.